ಗೌಡ್ಸಣಿ ಗೌಡ್ಸಣಿ ಭಾಗ್ಯಕಾರ ಓ ತಿಮ್ಮವ್ವ ಬಾರ್ಬೇ ತಿಮ್ಮ ಒಳಗೆ ಬಾ. ಇಲ್ವೇ ಹೊಕ್ಕನಿ ಕೆಲಸ ಐತಿ ನೋಡಲ್ಲ ಆಳ ಮಗ ಮತ್ತೆ ಚೀಲ ಹಿಡ್ಕೊಂಬಂದಾನ ಜೋಳ ಚೀಲನ. ಅದಕ್ಕೆ ಒಂದೀಟ ಹಿಟ್ಟು ಕೊಡಕ್ಕೆ ಬಂದಿವ ನಿಮಗೆ ರೊಟ್ಟಿ ಮಾಡಿ ಕೊಡ್ರಿ ಅಂತೇಳಿ. ಯಾಕೆ ಬೇ ಏನು ಕರೆ ಐತಿ ಮನ್ಯಾಗ? ನನ್ನ ಮಗಂದು ಲಗ್ನ ನೇಮ್ ಆಗೈತ್ವ. ಅದಕ್ಕೆ ಈಗ ಭಾಳ ಸಂಕ್ಷಿಪ್ತ ಅಂದ್ರು ಮನೆ ಬಕ್ಕಲಾಗ ಮಾಡಾಕತ್ತೇನಿ. ಮೂರ್ತಿ ಮುಗಿದ್ವಂತ ಅದಕ್ಕೆ ಇಲ್ಲಲ್ಲ ಆ ಕಡೆ ಲಗ್ನ ಅಲ್ಲ ಅದಕ್ಕೆ ಮಾಡಾಕ. ಮತ್ತು ಈಗ ಮನೆ ಬಕ್ಕಲಾಗ ಅಂದ್ರು ಒಂದು ಊರಾನ ಮಂದಿ ಎಷ್ಟು ಮಂದಿ ಕೊಡ್ತಾರೆ ಇವು. ಅದಕ್ಕೆ ಒಂದು ಚೀಲದಾಗ ಅರ್ಧ ಚೀಲ ಪೂರ ಹಿಟ್ಟು ಹಾಕಿಸಿ ರೊಟ್ಟಿ ಬಡ್ಸಿ ಸಾಕಚ್ಚೇನಿ. ರೊಟ್ಟಿ ಪಲ್ಯ ಗಿಲ್ಲೆ ವ್ಯವಸ್ಥೆ ಮಾಡ್ಸೇನಿ. ಅದಕ್ಕೆ ಬದ್ನಿಕಾಯಿ ಇವ್ರದ್ದು ಒಡಪ್ನಾರ ಹೊಲದ್ದು 2 ಬುಟ್ಟಿ ಬದ್ನಿಕಾಯಿ ಕೇಳೇನಿ ಕೊಡ್ತೇನೆ ಅಂದಾರ. ನಿಮ್ಮ ಹೊಲ್ದಾಗ ಹಾಕಿಲ್ಲ ಈ ಸಲ. ಮತ್ತೆ ಇಲ್ಲಾಂದ್ರೆ ನಾ ಇಲ್ಲೇ ತೊಗೊಂಡಿರ್ತಿದ್ನೆ. ಮತ್ತೆ ಮಾಡೋದು ಅಲ್ಲಿ ಕೇಳೇನೆ ಕೊಡ್ತೇನೆ ಅಂದಾರ. ಹೌದನ ಬೇಷ್ ಆತ್ ಬಿಡ. ಕಂಡ ಬಿಡ್ದಿನ ಆತ್ ನೀನು ಮಗನ ಮದುವೆ ಆಗಿಲ್ಲ ಅಂತೇಳಿ ಒಂದು ನಮ್ಮನೆ ಚಿಂತಿನ ಹಚ್ಕೊಂಡಿದ್ದಿ ಆತಲ್ಲ. ಲಗ್ನ ಆಕತಿ ಆಕತಿ ಅಂತ ಹೇಳಿದ್ರೆ ಕೇಳತ್ತಿದ್ದಿಲ್ಲ ನೀನಾರ. ಆತಲ್ವಾ ಒಟ್ಟು ಹೆಂಗೆ ಸಸಿ ಬರಾಕತ್ಲ ಮನೆಗೆ. ಚಲೋ ಆಲ್ ಬಿಡವಾ ಆತ ತಗೋರ್ಬಿ. ಒಂದು ಕಾಲ್ಪ ಮ್ಯಾಗ ಐತಿ ಹಿಟ್ಟು ಎಷ್ಟಕ್ಕ ಅಷ್ಟು ಬಡ್ದು ಕೊಡ್ರಿ ರೊಟ್ಟಿನ. ಎಲ್ಲರಿಗೂ ಒಂದೊಂದು ಕಾಲ್ಪ ಹಿಟ್ಟು ಕೊಡಕತ್ತೀನಿ ಈಗ. ಹೋಸ್ರು ಬಡ್ದು ತಂದು ಕೊಡ್ರಿವ ಅಂತೇಳಿ ಆರಾಮ ಇವತ್ತು ನಾಳೆ ತಂದು ಕೊಡ್ರಿ ನಡಿತೈತಿ. ಆತ ಬಡ್ದಿಟ್ಟಿರ್ತೇನಂತ ನಮ್ಮ ಆಳ ಮಗನ ಕೈ ಕೊಟ್ಟು ಕಳ್ಸ್ತೇನೆ ತಗೋ. ಹ್ಞೂ ಬೇ ನಮ್ಮ ಊರಾಗ ಇದೊಂದು ಭಾಳ ಚಲೋ ವಯವ ಆತಗ. ಮೊನ್ನೆ ಹುಬ್ಬಳ್ಳಿ ಪೇಟೆಗೆ ಹೋಗಿದ್ನಲ್ಲ ನನ್ನ 2ನೇ ಮಗಳನ್ನ ಅಲ್ಲೇ ಅನ್ನೋ ಕೊಟ್ಟಿರೋದು. ಅವ್ರ ಮನೆ ಒಂದು ಕಾರ್ಯ ಇತ್ತವ. ಎಲ್ಲ ಆಳಚ್ಚಿಸಿ ರೊಟ್ಟಿ ಬಡಿಸಿ ಮನ್ಯಾನ ಮಂದಿ ಬಡಿದು ರೊಟ್ಟಿ ಆಳಚ್ಚಿ ಬಡಿಸೋದು ಇಲ್ಲ ಕೊಂಡು ತರೋದು ಅನ್ನೋಕ್ಕೇನು ಯಾರು ಮಾಡ್ತಾರ ರೊಟ್ಟಿನೆಲ್ಲ ಕೊಂಡು ಮಾರಾಕ. ಹೌದಿಲ್ಲ ಹಿಂಗೆ ಬೇಕಂದ್ರೆ ಅಷ್ಟೇ ಮಾಡಿ ಕೊಡ್ತಾರಂತವ. ನಾ ಅದಂದೆ ಯವ್ವ ನಮ್ಮ ಊರಾಗ ಹಿಟ್ಟು ಕೊಟ್ರೆ ಮನಿಗೆ ಪಾಪ ಕಾರ್ಯದಷ್ಟೊತ್ತಿಗೆ ಎಲ್ಲ ಬಡಬಡ ತಂದು ಹೊಳೆ ಕೊಟ್ಟ ಕರೆವ ರೊಟ್ಟಿನ ಗೊತ್ತನು ಅಂತಂದೆ ನಾನು. ನಿಮ್ಮ ಊರಾಗ ಹಂಗುವ ನಮ್ಮ ಊರಾಗ ಹಿಂಗೆಲ್ಲ ಮಾಡೋದಿಲ್ಲ. ಸಿಟ್ಯಾನ ಮಂದಿ ಹಳ್ಳ್ಯಾಗಾದ್ರೆ ಮಾಡ್ತಾರ, ಸಿಟ್ಯಾಗ ಯಾರೂ ಮಾಡೋದಿಲ್ಲ ಅಂದ್ರು. ಮತ್ತು ಹಂಗೆ ಬಿಡ್ಬೇ ಹಳ್ಳ್ಯಾನ ಪದ್ಧತಿ ಬೇರೆ ಸಿಟ್ಯಾನ ಪದ್ಧತಿ ಬೇರೆವ. ಬರ್ಲ್ಯಾವೇ ಅಂದಂಗೆ ನಿನ್ನ ಸಸಿ ಬಂದ್ಲನ್ ಮನೆಗೆ? ಬಂದ್ಲವ ಹೊಟ್ಟಿಲ್ಲದಾಳ ನನ್ನ ಸಸಿ ಗೊತ್ತನ. ಹೇಳಿ ಕಳಿಸ್ತೇನೆ ಎಲ್ಲರೂ ಬರುವಂತ್ರಿ. ಆಗ್ಲಿ ನಿನ್ನ ಮಗ ಇನ್ನೊಂದು ಲಗ್ನ ಮಾಡತ್ತಿದ್ದಿಲ್ಲ ಮತ್ತೆ ಅದೇನು ಹಂಗೆ ಸುಮ್ಮನೆ ಅದು ನನಗೆ ಚಿಪ್ಪು ನಿನ್ನೇನ ಬಾಯಿ ಮಾಡಕತ್ತಂಗೆ ಕೇಳತ್ತೆ ಅಲ್ಲ. ಮತ್ತೆ ಏನು ತಿಳ್ಕೊಬೇಡ ಹಂಗೆ ಕೇಳಿ ನೀವು. ಹಂಗೆ ಬಾಯಿ ಮಾಡ್ತಾರೆ ಏನು ಮಾಡ್ಬೇಕು. ನನ್ನ ಮಗಳು ಲಗ್ನ ಮಾಡ್ಕೊರಿ ಅಂತ ಗಂಟು ಬಿದ್ದಾನೀಗ. ಕಂಡು ಹೆಂಗೆ ಮಾಡ್ಕೊಳ್ಳೋದು ಅಂತ ನಾವು. ಇರ್ಲಿ ಮತ್ತೆ ಏನು ಮಾಡಕತ್ತಿ ಹಣೆ ಬಾರ್ದಾಗಿದ್ದಂಗೆ ಆಕತಿ. ಹಂಗೆ ಮದುವೆ ಆಗ್ಬೇಕು ಅನ್ನೋದ ಇದ್ರೆ ಈಕಿ ಹೊಟ್ಟಿಲ್ಲದಾಳ ಅಂತ ಗೊತ್ತಾಗಿ ಈಗ ಮದುವೆ ನಿಲ್ತಿತ್ತನ ಮದುವೆ ಆಗಿಬಿಡ್ತಿತ್ತು ನೋಡು. ಅದನ್ನ ಅರ್ಥ ಮಾಡ್ಕೊಳ್ರ ಅವ್ರು. ಬರ್ತಂತ ಹೋಗಿ ಹೊತ್ತಕತ್ ನಾ ಇನ್ನೂ ಹಿಟ್ಟು ಕೊಡ್ಬೇಕು. ಆಕಿ ರತ್ನಿ ಅವರೆಲ್ಲರೂ ಮತ್ತೆ ಹೊಲಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಹೊಲಕ್ಕೆ ಹೋದ್ರಂದ್ರೆ ಚಂದಿ ಮುಂದೆ ನನಗೆ ಬಂದು ಕೊಡೋಕ್ಕಾಗೋದಲ್ಲ, ಸಿಗೋದನೇ ಇಲ್ಲ ಅದಕ್ಕೆ. ಅಮ್ಮ ಏನಿದೆ? ಏನಿಲ್ಲ ಆಕಿ ಮನೆ ಲಗ್ನ ಐತೆ ಅಂತ ಆಕಿ ಮಗಂದು ರೊಟ್ಟಿ ಬಡ್ದು ಕೊಡ್ರಿ ಅಂತೇಳಿ ಹಿಟ್ಟು ಕೊಡಕ್ಕೆ ಬಂದಾಳ. ಇವನ್ನ ಬೇರೆ ಜಿಗಿಟ್ಟು ಹಾಕಿ ಬೇರೆ ರೊಟ್ಟಿ ಮಾಡಿ ಇವನ್ನ ಒಂದು ಬತ್ತಲಿ ಎಣಿಸಿ ಎಷ್ಟು ರೊಟ್ಟಿಗೆ ಅಂತೇಳಿ ಇಡುವ. ನಾನು ಆಳಿನ ಮಕ್ಳ ಕೈಯಾಗ ಮನೆ ಕೊಟ್ಟು ಕಳಿಸ್ತೇನೆ. ಬರ್ರಿ ಸಾಹೇಬ್ರ ಬರ್ರಿ. ಇವ್ರ ನೋಡ್ರಿ ನನಗೆ ಮೋಸ ಮಾಡಿದ್ದ ಏನ್ರಿ ಅದು. ಇವ್ರಿಗೇನ ನೀವು ಮೋಸ ಮಾಡಿರಂತ ಇವ್ರ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಡ್ನೀರ ಕೈ ಬಿಟ್ಟಾನಂತ ನಿಮ್ಮ ಮಗ. ನಮ್ಮ ಸಾಹೇಬ್ರ ಬರ್ಬೇಕಂದ್ರೆ ಮತ್ತೆ ಬಂದೇನಿ. ಏನಾಯ್ತು ವಿಚಾರ ಪಟ ಹೇಳ್ಬಿಡ್ರಿ. ಅಯ್ಯೋ ದೇವ್ರೆ ಏನ್ರಿ ಅಣ್ಣಾರ ಪೊಲೀಸರು ಕರ್ಕೊಂಡ್ ಬಂದಿರಲ್ರಿ? ಮತ್ತೆ ಏನ್ ಮಾಡ್ಬೇಕ್ರಿ? ಎಷ್ಟು ಮಾತಾಡಿದ್ರಿ ನೀವ ನಿನ್ನೆ? ಅಲ್ರಿ ಮತ್ತೆ ನನ್ನ ಮಗಳಿಗೆ ಅನ್ಯಾಯ ಆಗೈತ್ರಿ. ಮತ್ತೆ ಏನು ಹೋಗ್ಬೇಕು ಮತ್ತೆ ನಾವು ಹಂಗಾರ ಅಲ್ಲ ಮಗಳು ಮದುವೆ ಮಾಡ್ಕೋತೀನಿ ಅಂತಂದು ಊರಾಗೆಲ್ಲ ನಾವು ಹೇಳಾದ್ಮೇಲೆ ಈಗ ನೀವು ಬೇಡ ಅಂತೇಳಿ ಏಕಾಏಕಿ ಬಿಟ್ಬಿಟ್ರೆ ನಿಮ್ಮ ಮಗ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಈಗ ಬಿಟ್ನಲ್ಲ. ಈಗ ನಂಬಿಸ್ ಕುತ್ತಿಗೆ ಕೊಯ್ದ್ನಲ್ಲ ನನ್ನ ಮಗಳ ಗತಿ ಏನ್ರಿ ಅಣ್ಣಾರ? ಇಷ್ಟು ಸುಳ್ಳು ಹೇಳ್ತೀರಿ. ನನ್ನ ಮಗ ಯಾವಾಗ್ರಿ ನನ್ನ ಮಗ ಯಾವಾಗ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ? ನನ್ನ ಮಗ ಚಂದಾಗಿ ನಿಮ್ಮ ಮಗಳ ಮಕಾನು ನೋಡಿಲ್ಲ. ಈಗ ನೋಡಿದ್ರೆ ಹಿಂಗಂತೀರಿ ನೀವು? ನೋಡ್ರಿ ಈಗ ಇವ್ರು ಬಂದು ನಮ್ಮ ಹತ್ರ ಏನು ಕಂಪ್ಲೇಂಟ್ ಕೊಟ್ಟಾರ ಅಂದ್ರೆ ಮದುವೆ ನಿನ್ನೆ ಆಗ್ಬೇಕಾಗಿತ್ತಂತ ಆಗಿಲ್ಲ. ಮದುವೆ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಮನೆಯವರೇ ಬಂದು ಇವ್ರ ಮನ್ಯಾಗ ಮಾತಾಡಿ ಕುಂತು ಹುಡುಗನು ಬಂದು ಎಲ್ಲ ಆದ್ಮೇಲೆ ನೀವು ಹಿಂಗೆ ಮಾಡಾಕತ್ತೀರಂತ ಮದುವೆ ಬೇಡ ಅಂತೇಳಿ. ಏನೋ ವರದಕ್ಷಿಣೆ ಸಲುವಾಗ ಏನ್ರಿ ಸರ? ಭಾಗ್ಯ ನೀ ಸುಮ್ನೀರ. ಏನಂದ್ರಿ ಸಾಹೇಬ್ರ? ಅಲ್ರಿ ವರದಕ್ಷಿಣೆ ಆಸೆ ಸಂಬಂಧ ನೀವು ಭಾಳ ಹೆಚ್ಚಿಗೆ ಕೇಳಿದ್ರಂತ ಇವ್ರು ಕೊಡಕ್ ಆಗುದಿಲ್ಲ ಅಂತಿದ್ದಕ್ಕೆ ನೀವು ಮದುವೆನ ಕ್ಯಾನ್ಸಲ್ ಮಾಡಿರಂತಲ್ಲ. ಅದು ನಿಮ್ಮ ಮಗ ನಂಬಿಸಿ ಮೋಸ ಮಾಡ್ಯಾನಂತಲ್ಲ ಹುಡುಗಿಗೇನ. ಏನ್ ಹೇಳ್ತಾ ಇದೀರಿ ನೀವು? ವರದಕ್ಷಿಣೆ ಎಷ್ಟು ಕೊಡ್ತಾನ್ರಿ ಅವನ? ನನಗೇನು ಕಡಿಮೆ ಆಗೈತಿ ಇವನ ಹತ್ರ ವರದಕ್ಷಿಣೆ ತೊಗೊಳಕ? ನನ್ನ ಮೊದಲನೇ ಸೊಸಿಗೆ ನಾನು ₹1 ವರದಕ್ಷಿಣೆ ತೊಗೊಲಾರ್ದಂಗೆ ಮದುವೆ ಮಾಡ್ಕೊಂಡೇನಿ. ಇನ್ನು ಇವನ ಹತ್ರ ನಾನು 2ನೇ ಸಂಬಂಧಕ್ಕೆ ನಾನು ವರದಕ್ಷಿಣೆ ತೊಗೋತೇನೆ. ಯಾರ್ರೀ ಹೇಳಿದ್ ನಿಮ್ಗೆ? ಅವ್ನು ಏನೋ ಹೇಳಿದ ಅಂತ ಬಂದು ನೀವು ಕೇಳ್ತಾ ಇದಿರಲ್ರಿ ಸಾಹೇಬ್ರ. ನೋಡ್ರಿ ಇಲ್ಲೇ ಯಾವುದು ಏನು ವರದಕ್ಷಿಣೆ ವಿಚಾರ ಬಂದೇ ಇಲ್ರಿ. ನಮ್ಮ ಮೊದಲನೇ ಸೊಸಿಗೆ ಮಕ್ಕಳಾಗಿದ್ದಿಲ್ಲ ಅಂತೇಳಿ 2ನೇ ಮದ್ವೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಮಾತಾಡಿ ಮದ್ವೆ ನಿಶ್ಚಯ ಆಗಿತ್ತು. ಆದ್ರೆ ಅಷ್ಟೊತ್ತಿಗೆ ನನ್ನ 1ನೇ ಸೊಸಿ ಹೊಟ್ಟಿಲ್ಲದಾಳ ಅಂತ ಸುದ್ದಿ ಬರತ್ಲೆ ಬೇಡ ಅಂತ ಮದ್ವೆ ನಿಲ್ಲಿಸಿ ಮತ್ತು ಅದು ಹೇಳೈತಿ ಮದ್ವೆ ನಿಂತು ಅಂತ ಬೇಜಾರು ಮಾಡ್ಕೋಬೇಡ್ರಿ, ನಾವು ಬೇರೆ ಚಲೋ ಹುಡುಗನ ಹುಡುಗಿ ನಿಮ್ಮ ಮಗಳಿಗೆ ನಮ್ಮ ಖರ್ಚಿಲೆ ನಾವು ಮದ್ವೆ ಮಾಡ್ಕೊಡ್ತೇವೆ ಅಂತಲೂ ಹೇಳೈತಿ. ಕಂಡು ಒಂದು ಹುಡುಗಿಗೆ ಅನ್ಯಾಯ ಆಗೋದು ಬೇಡ ಅಂತ ನಾವು ಹೇಳೈತಿ. ಇವರು ಅದು ಯಾರ್ದೋ ಕುಮ್ಮಕ್ಕಿಂದ ಈ ರೀತಿ ನಡ್ಕೊಳಕತ್ತಾರ. ಯಾರ್ದೇನು ಕುಮ್ಮಕ್ರಿ? ನನ್ನ ಮಗಳಲ್ಲೇ ಊರ್ಲಾಕೋತೇನೆ ಅಂತ ಹೋಗಿತ್ತು ಗೊತ್ತೇನೆ. ನೋಡ್ರಿ ಗೌಡ್ರ ನಮ್ಮ ಸಾಹೇಬ್ರು ಬರ್ಬೇಕಂದ್ರೆ ಬೇಡ, ಏನೋ ದೊಡ್ಡ ವಿಚಾರ ಅಲ್ಲ ಇದು, ಹೋಗಿ ಮಾತಾಡ್ಕೊಂಡು ಬಾರಪ್ಪ ಏನು ಕೇಳು ಅಂತ ನನ್ನೇ ಕಳ್ಸ್ಯಾರ. ನೀವು ಹಿಂಗೆ ಮಾತಾಡಿದ್ರೆ ಮತ್ತೆ ಅವರೇ ಬರ್ಬೇಕಾಕತಿ.
ಏನು ಆ ಅಲ್ರಿ ಸಾಹೇಬ್ರ ಭಾಳ ಜೋರ ಮಾಡಾಕತ್ತೀರಿ. ಅಲ್ಲ ಹಿಂಗೆ ಮಾತಾಡಿದ್ರೆ ಅವ್ರ ಬರ್ಬೇಕಾಕತಿ ಅಂದ್ರೆ ಏನು ಹೆದರ್ಸ್ತೀರೇನ್ರಿ? ಹಂಗಾರೆ ತಪ್ಪಿದ್ರೆ ಹೆದರ್ತೀವ್ರಿ, ತಪ್ಪಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕು? ಹೇಳ್ರಿ ನೀವ ನೋಡೋಣ. ತಪ್ಪ ಇಲ್ಲ ಅಂದಮೇಲೆ ನಾವು ಯಾಕೆ ಹೆದರ್ಬೇಕು? ನೋಡ್ರಿ ಹೇಳ್ತಾ ಇದೀನಿ, ಈಗ ಮದುವೆ ನಿಶ್ಚಯ ಆಗಿದ್ದು ಕರೆ, ನಿಂತಿದ್ದು ಕರೆ. ಇಷ್ಟು ಬಿಟ್ಟರೆ ಯಾವ ವರದಕ್ಷಿಣೆಗೂ ಏನು ₹1 ಯಾರು ನಾವು ಅಂತ ಕೇಳಿಲ್ಲ. ಇವನ ಸಾಲ ಮಾಡ್ಕೊಂಡು ನಮ್ಮ ಆಸ್ತಿಗೆ ಆಸೆ ಪಟ್ಟು ಮಗಳನ್ನ ಮದುವೆ ಮಾಡ್ಕೊಂತ ಗಂಟು ಬಿದ್ದಾನೆ ಈಗ ನಿನ್ನೆ ಸುಟ್ಟು. ಅದಕ್ಕೆ ನೋಡ್ರಿ ತಪ್ಪು ಒಪ್ಪು ನೋಡಿ ಮಾತಾಡ್ರಿ. ಸುಮ್ಮನೆ ಹಂಗೆ ವರದಕ್ಷಿಣೆ ಕಂಪ್ಲೇಂಟ್ ಅವ್ರು ಕೊಟ್ರು ಅಂತೇಳಿ ನೀವು ಮಾತಾಡೋದಲ್ಲ. ನಾನು ಕೊಡ್ತೀನಿ ಕಂಪ್ಲೇಂಟ್. ಈಗ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ನನಗೇನು ಕಾನೂನು ಗೊತ್ತಿಲ್ಲ ಅಂತ ಮಾಡಿರಿ? ನನ್ನ ಯಾರಂತ ತಿಳ್ಕೊಂಡಿರಿ? ಈ ಊರ್ ಪಂಚಾಯತಿ ಅಧ್ಯಕ್ಷದೇನು ನಾನು. ಕರೀಲಿ, ಇಡೇ ಊರ್ ಮಂದಿನ ಕರಿತೀನಿ. ನಾ ಹೆಂಗಂತ ಅವ್ರೇ ಹೇಳ್ತಾ ಇರ್ಬೇಕಾರೆ. ಅಲ್ರಿ ಮತ್ತೆ ಇವ್ರಿಗೆ ಕಂಪ್ಲೇಂಟ್ ಕೊಟ್ರಲ್ಲ ಈಗ ಹಂಗಾರೆ ನೀವು ಮತ್ತೆ ಏನು ಕೈಯ ಬಿಟ್ಬಿಡ್ತೀರಿ? ಹೆಂಗ ಆ ಹುಡುಗಿ ಸಾಯ್ತೀನಿ ಅಂತ ಅನ್ನಕತ್ತಾಳಲ್ಲ, ಮತ್ತೆ ಈ ಕಾಂಪನ್ಸೇಷನ್ ಹಂಗ ಹಿಂಗ ಅಂತ ಕೇಳ್ತಾ ಇದಾರ ಅವ್ರು. ಅದನ್ನು ಹೇಳೈತಲ್ರಿ, ಕೊಡ್ತೇವಿ ಒಂದು 20-30 ಸಾವಿರ ರೂಪಾಯಿ ಕೊಡ್ತೇನೆ ತಗೋರಪ್ಪ ಮದ್ವೆ ನಿಲ್ಸಿದ ತಪ್ಪಿಗೆ ಅಂತೇಳಿ. 2 ಲಕ್ಷ 3 ಲಕ್ಷ ಕೇಳಿದ್ರೆ ಎಲ್ಲಿಂದ ಕೊಡಕ್ಕೆ ಹೋಗುನು? ಇದು ಮತ್ತಲ್ಲ ಮದ್ವೆ ಅವ್ರ ಮನಿದ್ರಿ ನಿಂತಿರೋದ. ಈಗ ಎಷ್ಟಾದ್ರೂ ಹೆಣ್ಣಿನ ಕಡೆದವರು ಕೇಳ್ತಾರ ಒಂದೊಂದ್ಸಲ, ಏನು ಮಾಡೋಕ್ಕಾಗಲ್ಲ. ಆದ್ರೆ 2 ಲಕ್ಷ 3 ಲಕ್ಷ ಅಲ್ಲ, ನೋಡಿ ಒಂದು ಇದು ಮಾಡ್ರಿ. ಮತ್ತೀಗ ಅವ್ರು ನೋಡಿದ್ರೆ ಮದ್ವೆನೇ ಆಗಬೇಕು ಅಂತ ಅದಾರ. ಓಹೋ ಹೋ 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 ಆಯ್ತ್ರಿ. ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತೀನಿ. ನನಗೇನು ಅವ್ರು ಗೊತ್ತಿಲ್ಲ ಅನ್ನಂಗಿಲ್ಲ. ಅವ್ರ ಫೋನ್ ನಂಬರು ನನ್ನ ಕಡೆ ಐತಿ, ನಮ್ಮ ಮನ್ಯಾಗ ಫೋನೂ ಐತಿ. 5 ನಿಮಿಷ ಹಿಂಗೆ ನಿಂದ್ರಿ, ಒಳಗೆ ಬಂದು ಕುಂದ್ರಿ. ಇಲ್ಲ ಅಂದ್ರೆ ನಾ ಮಾತಾಡ್ತೇನೆ ಫೋನ್ ಹಚ್ಚಿ. ಅಲ್ಲ ಸಾಹೇಬ್ರೆ, ಗೌಡ್ರ ಯಾಕೆ ಅದಕ್ಕೆಲ್ಲ ಮತ್ತೆ ಮೇಲಧಿಕಾರಿಗಳು ಮಟ್ಟ ಹೋಗಿರಿ? ಈಗ ನೋಡ್ರಿ, ಈಗ ಮತ್ತೀಗ ಅವ್ರ ಮಗಳು ಮದುವೆ ಮಾಡ್ಕೋಬೇಕು ಅನ್ನಕತ್ತಾಳ. ಹೆಂಗಂತೀರಿ? ಹಂಗಾರೆ ಆದ್ರೆ ಬೇರೆ ಹೊಟ್ಟಿಲ್ ಒಂದದಾಳಂತ. ಏನ್ ಮಾತಂತ ಮಾತಾಡ್ತಿರ್ರಿ? ಅಕ್ಕಿ ಮಗಳು ಅವನ ಮಗಳು ಹೊಟ್ಟಿಲಿದ್ರೆ ಅದು ನಾವೇನ್ ಮಾಡಕತ್ತಿ? ನೋಡ್ರಿ, ಹೊಟ್ಟಿಲ್ ಇರಾಕ ಇಲ್ಲ ನೋಡ್ರಿ, ಅವ್ರ ಮಗಳಿಗೆ ನಮ್ಮ ಮಗ್ಗ ಮಾತುಕತಿನೇ ಇಲ್ಲ. ನಾವೇ ದೊಡ್ಡವ್ರು ಮಾತಾಡಿದವ್ರು, ನಾವೇ ಮದುವೆ ಮಾಡ್ಬೇಕಂತ ಅಂದೋರು. ಅವ್ರ ಮಗಳ ಮಕನ ನನ್ನ ಮಗ ತಿರುಗಿಸತಿಗೆ ನೋಡಿಲ್ಲ. ಆಕಿ ಯಾರಿಗೆ ಏನೋ ಹೊಟ್ಟಿಲ್ಲ ಆದ್ರೆ ನನ್ನ ಮಗ ಏನ್ ಮಾಡಕತ್ತ? ಅದಕ್ಕೆ ಯಾವ ಕದ್ದು ಬಸರಾಗ್ಯಾಳ ಏನ ಯಾರಿಗ ಗೊತ್ತ? ಕೇಳ್ರಿ ಅದನ್ನ ವಿಚಾರನ. ಏನ್ ಮಾತಾಡ್ತಿರ್ರಿ ಬಾಯಿಗೆ ಬಂದಂಗ? ಹುಚ್ಚಾಡ್ಸಿಕೆ ಬಾಯಿ ಮುಚ್ಚತೀನಿ ಏನಂತಿ? ನಾನು ಹೋಗ್ಲಿ ಅಂತೇಳಿ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆತ್ ನಿಂದ. ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಕರ್ಕೊಂಬರ್ತಿ? ಲಂಚ ತಿನ್ನಕ್ ಪ್ರಯತ್ನ ಪಡಾಕತ್ತೀರಿ? ನನಗೆಲ್ಲ ಗೊತ್ತಾಗೋದಿಲ್ಲ ಅಂತ ಮಾಡಿರ ನೀವು? ನಾನು ಯಾರಂತ ತಿಳ್ಕೊಂಡಿರಿ? ಪಂಚಾಯತಿ ಅಧ್ಯಕ್ಷದನಿ. ಈ ಊರಾಗ ನನಗದ ಅಂತ ಮರ್ಯಾದೆ ಐತಿ ಏನ ಗೊತ್ತೈತಿ? ಮೇಲಧಿಕಾರಿಗಳು ಎಲ್ಲಾರು ಗೊತ್ತದಾರ. ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಲ್ಲಿ ಗೊತ್ತೈತಿ. ನನಗೇನೇನು ಯಾವ್ದು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿ? ಆಸ್ತಿ ಆಸೆಕ ಯಾವಂಗ ಬಸರ ಅದಕ್ಕಿನ್ನ ತಂದು ನನ್ನ ಮಗ್ಗ ಕಟ್ಬೇಕಂತ ನೀ ನೋಡಿದಿ. ಈಗ ಅದಾಗ್ಲಿಲ್ಲ ಅಂತೇಳಿ ಈ ರೀತಿ ಹಠ ಕಟ್ಟಿ ಏನ ನೀನು? ಅವನು ಯಾರವ ಪಂಚಾಯತಿಗೆ ಅಧ್ಯಕ್ಷ ಆಗ್ಬೇಕಂತ ಆಸೆ ಪಟ್ನಲ್ಲವ ಇವನು ಗೌಡ, ಅವನು ಅಂತೇಳಿ ಹೋಗಿ ನೀನು ಚೇಲ ಅಂತೇಳಿ ನನಗೇನು ಗೊತ್ತಿಲ್ಲ ಅಂತ ಮಾಡಿಯೇನ? ಅವ್ನ ಮನೆಗೆ ಎಡ್ತಾಕಿ 2 ಸಲ ಹೋಗಿ ಬಂದಿದ್ದನ್ನು ನೋಡಿಲ್ಲ ಅಂತ ಮಾಡಿಯೇನ? ಮರ್ಯಾದಿಂದ ನಿಮ್ದು ಏನೈತೆ ಅಷ್ಟು ಮುಗಿಸ್ಕೊಂಡು ಹೋದ್ರಿ ಚಲೋ ಆತ. ಏನ ಮದ್ವಿ ಮಾಡ್ಕೋ ಬಿಡು ಅಂತೇಳಿ ಏನಾರ ಬಂದ್ರಿ ಮನಿ ಬಾಕ್ಲಕ್ಕ ಮತ್ತ ಕತಿನ ಸರಿ ಇರೋದಿಲ್ಲ. ಯಾವ ಮದ್ವಿನೂ ಮಾಡ್ಕೊಳಲ್ಲ, ₹1 ಕೊಡುದಿಲ್ಲ. ನಿನ್ನೆ ಕೊಟ್ಟಿದ್ರೆ 20-30 ಸಾವಿರ ರೂಪಾಯಿ ಕೊಡ್ತೇನೆ ಅಂದಿದ್ದೆ. ಈಗ ನೋಡಿದ್ರೆ ಹಿಂಗೆ ಹೇಳಾಕತ್ತೀರಿ. ಆಕಿ ಯಾವ ಬಸ್ರಾಗ ಆಕಿನ್ನ ಕೇಳೋಗ್ರಿ. ಯಾವ ಅದು ಏನ ಮತ್ತೆ ನನ್ನ ಬಾಯಿಗೆ ಬೇರೆ ಬರ್ತತಿ. ಮಗಳನ್ನ ತಂದು ಆಸೆ ಕಟ್ಟಾಕತ್ತಾನ ಇಲ್ಲಿ. ನೀನೇ ಅಪ್ಪನ ಏನ್ ತಲೆ ಹಿಡ್ಕನ ನೀನು? ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ನಂಬಿಸ್ ಕುತ್ತಿಗೆ ಕೊಯ್ದಿ ಬಸರು ಮಾಡಿ ಈಗ ನೋಡಿದ್ರಿ ಹಿಂಗಂತಾನಲ್ಲಪ್ಪ. ನೋಡ್ರಿ, ನನ್ನ ಮಗಳಿಗೆ ಮೋಸ ಮಾಡಿದ್ದ ನಿಮ್ಮ ಮಗ. ನನ್ನ ಮಗಳು ಮದುವೆ ಮಾಡ್ಕೊಂತೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ಲು, ಈಗ ನೋಡಿದ್ರೆ ಹಿಂಗಾಗೈತಿ. ನೋಡ್ರಿ, ನಾ ಹೇಳೋದಾದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕು. ಇಲ್ಲಾಂದ್ರೆ ನಾವು ಮನುಷ್ಯರು ಸಂಸಾರ ಸಮೇತ ನಾವು ವೀಸಾ ತಗೊಂಡು ಸಾಯ್ತೀವಿ. ಪೊಲೀಸ್ರ ನೀವ ನ್ಯಾಯ ಕೊಡ್ಬೇಕ್ರಿ ಸಾಹೇಬ್ರ. ನಮ್ಗೆ ಅನ್ಯಾಯ ಆಗೈತ್ರಿ ಇವ್ರಿಂತ್ರ. ತಡಿ, ತಪ್ಪು ಒಪ್ಪು ತೀರ್ಮಾನ ಮಾಡಕ್ಕ ಕಾನೂನು ಐತಿ, ಹೌದಿಲ್ಲ? ಈಗ ಅವ್ರಿಗೂ ಅವ್ರ ಮಗ ಹಿಂಗ ಒಂದು ಹುಡುಗಿಗೆ ಮೋಸ ಮಾಡ್ಯಾನಂದ್ರ ಒಂಥರ ಅವಮಾನ ನೋಡ್ರಿ. ಆ ಕಾರಣಕ್ಕರ ಅವ್ರು ಏನಾರ ಒಂದು ತೀರ್ಮಾನ ತಗೊಂತಾರ. ತಡಿಪ, ಈಗ ಮೋಸ ಮಾಡ್ಯಾನ ವಿಚಾರ್ಸುನು, ಬಗನ ಹಂಗ ಆಗಿದ್ದ ಕರೆ ಆದ್ರೆ ಮದುವೆ ಮಾಡ್ಬಿಡುನು. ಸಾಹೇಬ್ರ ಏನ್ ಮಾತಂತ ಮಾತಾಡಕತ್ತೀರಿ ನೀವು? ಅವ್ರ ಮಗಳ ಮಕ ಹೆಂಗೈತಂತನೂ ನೋಡಿಲ್ಲ, ಇನ್ನೆಲ್ಲಿಂದ ರೀ ನನಗ್ ಬಸ್ರ ಕಳಕಿ? ಬಾಯಿಗೆ ಬಂದಂಗ ಮಾತಾಡ್ತೀರಿ? ಏನ ಇಬ್ರು ಕೂಡ ಶಾಮೀಲ್ ಹಾಕೊಂಡ್ ನೀವು? ನೋಡ್ರಿ, ಹೇಳಾಕತೈತಿ ಮೇಲಾಧಿಕಾರಿಗಳಿಗೆ ನಮ್ಮ ಅಪ್ಪಾರ ಮಾತಾಡ್ತೇನೆ ಅಂತ ಹೇಳಾಕತ್ತಾರಲ್ಲ, ನೀವೇನು ಹೋಗ್ರಿ, ನಾವೆಲ್ಲ ಮಾತಾಡ್ತೇವಿ. ಅಯ್ಯೋ, ನೀ ಹೇಳ್ದಂಗೆ ಕೇಳ್ಕೊಂಡು ಹೋಗಕ್ ನಾವೇನು ನಿಮ್ಮ ಮನೆ ನಾ ಏನಪ್ಪ? ಏನ್ ನಿಮ್ಮ ಮನೆ ಕೆಲಸ ಮಾಡೋ ಆಳು ಅಂತ ತಿಳ್ಕೊಂಡಿಯ? ಹೆಂಗ? ನೋಡ್ರಿ, ನಮ್ಮ ಮನೆ ಆಳು ಅಂತ ನಾವು ನಿಮ್ಗೇನು ಹೇಳಕ್ ಹೋಗಿಲ್ಲ. ಆದ್ರೆ ಹೇಳೋದಾದ್ರೆ ಸಾಹೇಬ್ರ, ಒಂದ ಕಡೆ ಮಾತಾಡಕ್ ಹೋಗ್ಬೇಡ್ರಿ, 2 ಕಡೆ ಮಾತಾಡ್ರಿ. ನೀವು ನ್ಯಾಯ ಯಾಕಡೆ ಐತಿ ಆ ಕಡೆ ಮಾತಾಡ್ರಿ. ಏನ್ ಸಾಕ್ಷಿ ಐತ್ರಿ? ನನ್ನ ಮಗ ಈಕಿ ಮಗಳಿಗೆ ಮೋಸ ಮಾಡ್ಯಾನ ಅಂತೇಳಿ ಹೇಳಾಕ ಏನ್ ಸಾಕ್ಷಿ ಐತಿ? ಕೇಳ್ರಿ. ಹಂಗಾರ ಎಂದಾರ ಒಂದೇನಾರ ನನ್ನ ಮಗ ಇವ್ರ ಮನೆ ಕಡೆ ಹಾದಾನ, ಇವ್ರ ಮಗಳಿಗೆ ನಮ್ಮ ಮಗ್ಗು ಏನಾರು ಬೆಟ್ಟಾಗೈತನ ಕೇಳ್ರಿ. ಆ ಹುಡುಗಿ ಕರೆಸ್ರಿ, ಕೇಳೋಣಂತ. ನೋಡ್ರಿ, ನನ್ನ ಮಗಳು ಇಲ್ಲೆಲ್ಲ ಸಾಕ್ಷಿ ಹೇಳಕ್ ಓಡಾಡ್ಬೇಕನ್ರಿ? ಹೆಣ್ಮಕ್ಳಿಗೆ ಏನ್ ಕಿಮ್ಮತ್ ಇಲ್ಲನ? ನನ್ನ ಮಗಳನ್ನ ನಾವ್ ಹಂಗೆಲ್ಲ ಬೆಳೆಸಿಲ್ರಿ. ಹಂಗೆಲ್ಲ ಬಂದ್ ಇನ್ನೊಬ್ರು ಮನಿ ಬೇಕಲ್ಲ ನಿಂತ ಮಾತಾಡಲಕ್ಕಿ. ಸಾಕ್ ಸುಮ್ನಿರಪ್ಪ. ಬಸರಾಗ್ಯಾಳ ಅಂತ ಹೇಳ್ತಿ, ಬಸರ ಅದಕ್ಕಿಗೆ ಮತ್ ಹಂಗ್ ಬೆಳೆಸಿಲ್ಲ ಅಂತ ಹೇಳ್ತಿ. ಮುಚ್ಚು ಬಾಯಿ ಸಾಕ. ಅಲ್ಲ, ಮೊದಲು ಯಾರಿಗಾಗ್ಯಾಳ ಅದನ್ನ ಕೇಳ್ಕೊಂಬ ನೀನು. ಸುಳ್ಳ ನನ್ನ ಮಗನ ಮೇಲೆ ಬರ್ಬೇಡ. ನೀ ಬೇಕಾದ ತಿಪ್ಪರ್ಲಾಗ ಹಾಕಿದ್ರು ನಾನ್ ನಿನ್ನ ಮಗಳನ್ನ ನನ್ನ ಮನೆ ಸೊಸಿ ಮಾಡ್ಕೊಳ್ಳೋದಿಲ್ಲ.
ಏನ ಬೇಕಾದಾಗೋಲ್ತಕ ನಾನು ಬೇಕಂತ ಆಸೆ ಪಟ್ಟಿದ್ದ ನನ್ನ ಮಗನ ವಂಶಕ್ಕೆ ಹುಟ್ಟು ಮಗುನ ಯಾವಂಗ ಹುಟ್ಟಿದ್ದಂತ ಅಂದ್ ಇಟ್ಕೊಳಕ್ ನನ್ಗೇನು ಹರ್ಕತ್ ಬಿದ್ದಿಲ್ಲ. ಏನ ಸುಮ್ಮನೆ ಮಾತಾಡಕ್ ಹೋಗ್ಬೇಡ ಒಂದಕ್ಕೊಂದು. ಈಗೇನು ಪೊಲೀಸರು ಕರ್ಕೊಂಡ್ ಬಂದಿಯಲ್ಲ, ಪೊಲೀಸರು ಕರ್ಕೊಂಡು ನಾ ಬರ್ತೇನೆ ನಿಮ್ಮ ಮನೆಗೆ. ನನ್ನ ಮಾನ ಮರ್ಯಾದೆ ಹರಾಜಾಕತ್ತ ನೀವು ಊರಾಗ, ನನ್ನ ಮಾನಕ್ಕೆ ಧಕ್ಕೆ ಬಂದತಿ ಇವನಿಂದ ಅಂತೇಳಿ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತೇನೆ ನಿನ್ ಮೇಲೆ. ನೋಡ್ತೀರ ಹಂಗಾರ ನೀನು ಏನ ಇದನ್ನ ಇಷ್ಟಕ್ಕ ಬಿಡುದಿಲ್ಲ ನಾನು. ಸುಮ್ಮನೆ ತಣ್ಣಗಿದ್ರಿ ಚಲೋ ಆತ. ಮೊದಲು ಹೋಗಿ ವಿಚಾರಿಸ್ಕೊರಿ ಅಲ್ಲಿ. ನಡ್ರಿ ಸಾಹೇಬ್ರ, ಬರ್ತೇನೆ ನಡ್ರಿ ಸ್ಟೇಷನ್ಗೆ, ಮಾತಾಡ್ತೇನೆ ನಡ್ರಿ ನಾನು. ಗೌಡ್ರ ಬ್ಯಾಡ್ರಿ ಬೇಡ, ಈಗ ಸುಮ್ಮನೆ ಇದನ್ನೇ ದೊಡ್ಡ ಮಾಡ್ಕೊಂಡು ಹೋಗೋದು ಬೇಡ. ಮತ್ತೆ ಅದ್ರ ಏನೋ ರೊಕ್ಕ ಕೇಳಕತ್ತಾರಲ್ರಿಪ್ಪ, ಹೋಲಿ ಮದುವೆ ಮಾಡ್ಕೊಲಿ ಕಟ್ಟೋದು ಕೊಟ್ಬಿಟ್ಟು ಹೋಲತ್ತ ರೊಕ್ಕ ತೊಗೊಂಡು ಹೋಗೋಲ್ ರೊಕ್ಕ ಕೊಡಲ್ರಿ, ಕೊಡಲ್ಲ, 1 ರೂಪಾಯಿ ಕೊಡಲ್ಲ. ನೋಡ್ರಿ ಹೆಂಗ್ ದೌರ್ಜನ್ಯ ಮಾಡಕತ್ತಾರ. ನನ್ನ ಮಗಳ ನಂಬಿಸ್ ಮೋಸ ಮಾಡಿದ್ದಲ್ದ ಈಗ ಹಿಂಗತ್ತಾರ. ನನಗೆ ರೊಕ್ಕ ಬೇಡ ಏನು ಬೇಡ, ನನ್ನ ಮಗಳಿಗೆ ನ್ಯಾಯ ಬೇಕಷ್ಟೇ. ಇಲ್ಲೇ ಇವ್ರ ಮನಿ ಬಕ್ಕಲಾಗ ನನ್ನ ಮಗಳು ನನ್ನ ಹೆಂಡತಿ ಬಂದು ಇಲ್ಲೇ ಕುಂದಿರ್ತೇವೆ. ಬೇಕಾದಾಗೋಲ್ತಕ್ಕ ಜೀವ ಹೋಗೋ ಮಟ ಇಲ್ಲೇ ಕುಂದಿರ್ತೇವೆ. ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ ಪೊಲೀಸರ, ಇವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಏನಂತ ತಿಳ್ಕೊಂಡಿ ಅರೆಸ್ಟ್ ಮಾಡ್ಕೊಂಡು ಹೋಗಾಕ? ನನ್ನ ಮಗ ಅವ ಮಾಡ್ಲಾರ ತಪ್ಪಿಗೆ ಅವನ್ನ ಜೈಲಿಗೆ ಹೋಗಕ್ ನಾ ಬಿಡ್ತೇನಂತ ಮಾಡಿ ಮುಟ್ಲಿ ನೋಡು ನಂಗಾರ ಯಾರು ಮುಡ್ತಾರ? ಸಾಹೇಬ್ರ, ನೀವು ಆಫೀಸರ್ ಅದೀರಿ ಅಂತೇಳಿ ಭಾಳ ಚಂದ, ನಾವು ನಿಮಗೇನು ಗೌರವ ಕೊಡ್ಬೇಕು ಅದನ್ನ ಕೊಡಾಕತ್ತೀನಿ. ನೀವು ಏನಾರ ಒಂದ ಬತ್ತಲೆ ಆಗಿ ನನ್ನ ಮಗನ ಮುಟ್ಟಿದ್ರಿ, ಸಾಕ್ಷಿ ಆಧಾರ ಇಲ್ದ, ಮತ್ತೆ ಇಡೇ ಊರ್ ಮಂದಿನ ಇದ್ರ ಬೀಳ್ತಾರ. ವಿಚಾರ ಮಾಡ್ರಿ, ಊರ್ ಅದು ಹೆಂಗ್ ದಾಟ್ರಿ. ನಾ ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡುದಿಲ್ರಿ. ಮತ್ತೆ ಆಯ್ತು, ವಿಚಾರಣೆಗೆ ನೀವ ಬರ್ರಿ, ತಂದಿ ಮಗ ಅಲ್ಲೇ ಬರ್ರಿ, ಸ್ಟೇಷನ್ಗೆ ಬರ್ರಿ. ಬರ್ತೇವೆ ನೀವು ಹೋಗ್ರಿ. ಸ್ಟೇಷನಿಗೆ ಬರ್ತೇನೆ ಅಂದನಲ್ಲ ನಮ್ಮ ಸಾಹೇಬ್ರ ಅದಾರಲ್ಲಿ, ಅವ್ರು ಮಾತಾಡ್ತಾರ, ನೀ ಸುಮ್ಮನಿರ್. ಏನು ಆ ಒಟ್ಟು ನೀವು ಒಟ್ಟು ತೊಗೊಳೋಣಂತ ಮಾತಾಡ್ಕೊಂಡ ಬಂದಂಗೈತಿ. ಎಷ್ಟು ಕೊಡ್ತೇನೆ ಅಂದಿ ಅವಂಗ? ಅಂದ್ರೆ ಒಂದು ನಮ್ಮ ಕಡೆ ಒಂದು 2 ಲಕ್ಷ ವಸೂಲಿ ಮಾಡಿ ಅವಂಗೊಂದು 20-30 ಕೈಯಾಗಿ ಉಳ್ಕಿದ್ ರೊಕ್ಕ ಹೊಡಿಬೇಕಂತ ನೀನು. ಅಲ್ಲ, ನಿನ್ನ ಮಗಳು ಹೊಟ್ಟಿಲಾಗ್ಯಾಳ ಅಂತೀಯಲ್ಲ, ನಿನ್ನ ಹೊಟ್ಟಿಗೆ ಅನ್ನ ತಿಂತೀಯ ಏನು ಸಗಣಿ ತಿಂತೀಯ ನೀನು? ನಿನ್ನ ಮಗಳನ್ನ ನನ್ನ ಮಗ ಕಣ್ಣೆತ್ತಾರೆ ನೋಡ್ಯಾನ? ಹೇಳ. ನೀ ನನ್ನ ಮಗಗೆ ಮದುವೆನೇ ಇಷ್ಟ ಇದ್ದಿದ್ದಿಲ್ಲ, ಬಲವಂತವಾಗಿ ಮಾಡಾಕತ್ತಾವ ನಾನು. ಈಗ ನೋಡಿದ್ರೆ ಹಿಂಗೆ ಹೇಳ್ತಿ. ನಿನ್ನ ಮನಸ್ಸಾಕ್ಷಿಯಾರ ಒಪ್ತತ್ಯ ನಿನಗೆ? ನಿನಗೆ ಮನಸ್ಸಾಕ್ಷಿ ಐತೇನ? ನಿನ್ನ ಹೊಟ್ಟಿಗೆ ಅನ್ನ ತಿಂತೀಯ ನೀನು? ಮತ ಮದುವೆ ಮಾಡ್ಕೊತೇನೆ ಅಂತ ಮಾಡ್ಕೊಲಿಲ್ಲಲ್ರಿ ನೀವು? ಅದಕ್ಕೆ ಏನು ಸುಳ್ಳು ಹೇಳಕತ್ತೀಯನ? ಸುಳ್ಳಲ್ಲ, ಕರೆ ನನ್ನ ಮಗಳು ಹೊಟ್ಟಿಲಾಗ್ಯಾಳ. ನನ್ನ ಮಗಳು ಕೇಳಿದ್ದಕ್ಕೆ ನಿಮ್ಮ ಮಗನ ಹೆಸರು ಹೇಳ. ಕರೆಸ್ರಿ, ನಿಮ್ಮ ಮಗಳನ್ನ ಕರೆಸ್ರಿ, ಬರ್ರಿ ಅಲ್ಲಿ ಸ್ಟೇಷನಿಗೆ ನಿಮ್ಮ ಮಗಳನ್ನೂ ಕರ್ಕೊಂಬರ್ರಿ, ನಾವು ಬರ್ತೇವೆ ಕೇಳೋಣಂತ. ಅದು ಹೆಂಗೆ ನನ್ನ ಹೆಸರು ಹೇಳ್ತಾಳೆ ನಿಮ್ಮ ಮಗಳು ನಾನು ಕೇಳ್ತೇನೆ. ತಗೋರಿ, ಕರ್ಕೊಂಬರ್ತೇನೆ. ಅಲ್ಲೇ ತೀರ್ಮಾನ ಆಗ್ಲಿದಲ್ಲ. ಈ ಊರಾಗ ಪಂಚಾಯತಿ ಅಂತೇಳಿ ನಾನು ನಡೆಸ್ಕೊಡ್ತೇನೆ. ಪೊಲೀಸರು ಇನ್ನ ಮಟ್ಟಾನು ನನ್ನ ಮನೆ ಹೊಚ್ಚಲ ಮೆಟ್ಟಿದ್ದಿಲ್ಲ ಅಂತಾದ ಇವತ್ತು ನನ್ನ ಮನೆಗೆ ನೀ ಪೊಲೀಸರು ಕರ್ಕೊಂಬಂದ್ಯಲ್ಲ, ಇನ್ನು ಇದನ್ನ ಇಷ್ಟಕ್ಕ ಬಿಡೋದಿಲ್ಲ. ನೋಡ್ತಾ ಇರ್ರಿ ಏನಾಕತ್ತೆ ಅಂತೇಳಿ. ಅಯ್ಯೋ ದೇವ್ರೆ, ನೋಡ್ದೇನಪ್ಪ ಎಂಥ ಕೆಟ್ಟ ಹುಳನ ಮನೆ ತುಂಬಿಸ್ಕೊಳಕತ್ತಿದ್ರಿ ಅಂತೇಳಿ. ಹೌದಪ್ಪ, ಯಾ ದೇವ್ರೆ ನನ್ನ ಕಡೆ ಇದನ್ನ ಗೊತ್ತಿಲ್ಲ. ಒಟ್ಟು ಅದನ್ನು ತಪ್ಸಿದ. ನೋಡಿದ್ರಿ ಈ ಥರ ಕಡಾಕತ್ತಾನಲ್ಲಿವ, ಏನು ಮಾಡ್ಬೇಕಾತ ಇದಕ್ಕೆ? ನಡಿ ಸ್ಟೇಷನ್ಗೆ ಹೋಗ್ಬರ. ನಡಿ ರೀ, ನನಗೆ ಯಾಕೆ ಹೆದರಿಕೆ ಬರಾಕತ್ತೈತಪ್ಪ? ಹೆದರ್ತಿ ಯಾಕ ಹುಚ್ಚಿ? ಕಾನೂನು ನಮ್ಮ ಪರ ಐತಿ, ಯಾಕೆ ಹೇಳ? ತಪ್ಪು ನಮ್ದಿಲ್ಲ. ಇಲ್ಲ ಆತ್ ಹೋಗಿ ಬರ್ರಿ. ಕಸ್ತೂರಿ, ನಂದೇನು ತಪ್ಪಿಲ್ಲ ರೀ. ಆ ವಿಚಾರಕ್ಕೆ ನನ್ನ ಕಣ್ಣಾಗ ನೀರು ಬರಾಕತ್ತಿಲ್ಲ. ಒಂಥರ ಏನೋ ತೊಂದರೆ, ಏನೋ ಕಿರಿ ಮನಸ್ಸಿಗೆ, ಯಾಕಂತ ಗೊತ್ತಾಗವಲ್ತು. ಆ ದೇವ್ರು ಬಂದು ಹೇಳಿದ್ರು ನಾನು ನಿಮ್ಮ ತಪ್ಪೈತಿ, ನೀವು ನನಗೆ ಮೋಸ ಮಾಡಿರಿ ಅಂತ ನಾನು ಯಾವತ್ತೂ ನಂಬುದಿಲ್ಲ. ಏನು ನೀವು ತಲೆ ಕೆಡಿಸ್ಕೊಬೇಡ್ರಿ, ಹೋಗಿ ಬರ್ರಿ. ಬಿಡ್ರಿ ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.
ಟೆನ್ಷನ್ ಇಲ್ದಂಗ ಆತಾಳ ಈಗ